ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಕಂಟಿನ್ಯೂ ಮಾಡೋಣ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನನ್ನ ಮಗಳು ಮಾತಾಡ್ತಾ ಹಾಯ್. ಬೆಳಗ್ಗೆಯಿಂದ ಇಷ್ಟೊತ್ತು ಕೆಲಸನೇ ಆಯಿತು. 8:30 ಇವಾಗ. ದೋಸೆ ಹಾಕಬೇಕು. ನನ್ನ ಮಗಳು ಸ್ಕೂಲಿಗೆ ಹೋಗ್ತಾಳೆ. ಹಾಲೆಲ್ಲ ಕಾಯಿಸಿ ಮತ್ತು ದೋಸೆ ಹಾಕ್ತಾಯಿದ್ದೆ. ನೋಡಿ, ದೋಸೆ ಹಾಕ್ತಾಯಿದ್ದೀನಿ. ದೋಸೆ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆ ನನ್ನ ಮಗಳು ಸ್ಕೂಲಿಗೆ ಹೋಗೋದಕ್ಕೆ ರೆಡಿಯಾಗಿ ಏನೋ ಮಾಡ್ತಾಯಿದ್ದಾಳೆ. ಬಾದಾಮಿ ನೆನೆ ಹಾಕ್ತಾಳಂತೆ, ಸಾಯಂಕಾಲ ಬಂದು ತಿಂತಾಳಂತೆ, ಅದನ್ನೇ ಹೇಳ್ತಾಯಿದ್ಲು. ಹಾಗೆ ನನ್ನ ಮಗಳು ಸ್ಕೂಲಿಗೆ ಹೋದ್ಮೇಲೆ ನಾನು ದೋಸೆ ಹಾಕ್ಕೊಂಡು ತಿಂದು ನೋಡಿ ಹಾಕ್ಕೊಂಡ್ಬಂದೆ. ದೋಸೆ ತಿಂತಾಯಿದ್ದೀನಿ. ಬಟ್ಟೆ ಎಲ್ಲ ತೊಳೆಯೋದಿತ್ತು. ದೋಸೆ ತಿಂದು ಬಟ್ಟೆ ತೊಳೆದು ನೋಡಿ ಫ್ರೆಂಡ್ಸ್, ಎಷ್ಟಿದೆ ಬಟ್ಟೆ. ಅದೆಲ್ಲ ಆದಮೇಲೆ ಮತ್ತೆ ಶಾಪಿಗೆ ಬಂದೆ. ನನ್ನ ಮಗ ಶಾಪಲ್ಲೇ ಮಲ್ಕೊಂಡ್ಬಿಟ್ಟ. ಹಾಗೆ ಅಲ್ಲೇ ಕೂತ್ಕೊಂಡೆ. ನಮ್ಮ ಮನೆಯವರು ಹೊರಗೆ ಹೋಗಿದ್ರು. ಹಾಗೆ ಅಲ್ಲೇ ಮಲಗಿಸಿದೆ. ಆದಮೇಲೆ ನೋಡ್ತಾ 4 ಗಂಟೆ ಹಾಗೆ ಬಿಟ್ಟು ನನ್ನ ಮಗಳು ಸ್ಕೂಲಿಂದ ಬರೋ ಟೈಮ್ ಆಗೋದು. ಹಾಗೆ ಅವಳನ್ನ ಸ್ಕೂಲಿಂದ ಕರ್ಕೊಂಡು ಬಂದೆ. ನೋಡಿ ಬಂದು ಏನು ಮಾಡ್ತಾಯಿದ್ದಾಳೆ. ಯೂನಿಫಾರ್ಮ್ ಎಲ್ಲ ಚೇಂಜ್ ಮಾಡ್ಕೊಂಡ್ಬಂದು, ಅವಳು ಬಾದಾಮಿ ನೆನೆ ಹಾಕಿದ್ಲಲ್ವ ಬೆಳಿಗ್ಗೆ, ಅವನ್ನೆಲ್ಲ ತಿಂತಿದ್ದಾಳೆ. ತಾನೇ ಸುರ್ಕೊಂಡು ತಿಂತಿದ್ದಾಳೆ. ನೆಂದಿದೆ ಏನೇನೋ ಹೇಳ್ತಾಳೆ. ಫುಲ್ಲು ತರಲೆ ಅವಳು ಮಾತಿನಲ್ಲಿ. ಕೊಡೋದಿಲ್ಲ ಅಂತ ಅದಕ್ಕೆ ಆ ಥರ ಮಾಡ್ತಾ ಇದ್ದಾಳೆ. ನೋಡಿ ಇವನು ಹೊರಗಡೆ ಸಾಂಗ್ ಬರ್ತಾಯಿತ್ತು ಫ್ರೆಂಡ್ಸ್, ಅದಕ್ಕೋಸ್ಕರ ರಿಯಾಕ್ಷನ್ ಹಂಗೆ ಮಾಡ್ತಾಯಿದ್ದಾನೆ ಅವನು. ಮತ್ತು ಅವಳು ಬರಿತಾ ಇದ್ಲು, ತಾನು ಒಂದು ಬುಕ್ ತೊಗೊಂಡು ಕೂತಿದ್ದಾನೆ. ನೋಡಿ ಉಲ್ಟಾ ಅದು. ಸರಿಯಾಗಿ ಹಿಡ್ಕೋರೋ. ಅಂದರೆ ಒಂದೇ ಪ್ಲೇಸ್ ಆಗಲ್ಲ ಫ್ರೆಂಡ್ಸ್ ಇವನಿಗೆ. ಹಂಗೆ ಮನೆ ತುಂಬ ಓಡಾಡಬೇಕು. ಹಂಗಾದರೆ ಅವನಿಗೆ ಓದೋಕ್ಕಾಗೋದು. ಇಲ್ಲ ಚೆಲ್ಲಾಪಿಲ್ಲಿ ಮಾಡ್ತಾನೆ, ಮನೆ ತುಂಬ ಹಾಕ್ಬಿಡ್ತಾನೆ ಎಲ್ಲನೂ. ನೋಡಿ ಇವಾಗ ಚೇರ್ ಮೇಲೆ ಬಂದು ಕೂತಿದ್ದಾನೆ. ನೋಡಿ ಇಲ್ಲಿ ನೋಡಿ. ಮತ್ತು ಬೇರೆ ಬುಕ್ಸ್ ಅವಳು ಏನು ಹಿಡಿತಾಳೆ ಇವನಿಗೆ ಬೇಕು ಅದು. ಹಾಗೆ ಇವಳು ಹೋಮ್ವರ್ಕ್ ಮಾಡ್ತಾಯಿದ್ದಾಳೆ. ನೋಡಿ ಕನ್ನಡ ಅಂದರೆ ಅವಳಿಗೆ ಅಷ್ಟೊಂದು ಇಷ್ಟ. ಕನ್ನಡ ಅಂದರೆ ಒಳ್ಳೆ ಅಂತಾಳೆ ಫ್ರೆಂಡ್ಸ್. ಅವಳು ಬರೀ ಇಂಗ್ಲೀಷೇ ಬರೀಬೇಕಂತೆ, ಇಲ್ಲ ಹಿಂದಿ ಬರೀತಾಳಂತೆ ಅಷ್ಟೇ. ಕನ್ನಡ ಬಂದರೆ ಇಷ್ಟು ನಾಟಕ ಮಾಡ್ತಾಳಲ್ಲ ಇವಳು. ಹೋಮ್ವರ್ಕ್ ಮುಗಿಸೋಷ್ಟೊತ್ತಿಗೆ ಕನ್ನಡ ಇರೋದ್ರಿಂದನೇ ಇಷ್ಟೊಂದು ತಲೆ ಕೆಟ್ಟೋ ಥರ ಆಡ್ತಾಯಿದ್ದಾಳೆ. ಇಲ್ಲಾಂದರೆ ಬೇಗ ಮುಗಿಸ್ಬಿಡ್ತಾಳೆ. ಇಂಗ್ಲೀಷ್ ಆದ್ರಂತೂ ಫುಲ್ ಫಾಸ್ಟ್. ನೋಡಿ ಸಟ್ಕೊಂಡು ಕೂತ್ಕೊಂಡಿರೋದು ನೋಡಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್. ಮತ್ತು ನಾಳೆ ಸಿಗ್ತೀನಿ. ಬಾಯ್.